ತಾಲೂಕಿನ ದುಮ್ಮವಾಡ ಹೋಬಳಿ ಆರೇಬಸನಕೊಪ್ಪ ಗ್ರಾಮದ 196 ಎಕರೆ ಪೈಕಿ ದಲಿತ ಸಮಾಜದ ಕೋಳಿಮಡ್ಡಿ ನಿಂಗಪ್ಪ ಲಮಾಣಿ ಅವರು ಅನುಭೋಗದಲ್ಲಿರುವ ಭೂಮಿಯ ಆರ್ಟಿಸಿಯಲ್ಲಿ ಬೇರೆಯವರ ಹೆಸರು ಕಾಣಿಸಿಕೊಂಡಿದ್ದು, ಬಡ ದಲಿತರಿಗೆ, ಸಾಮಾನ್ಯ ಜನರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಿಕೊಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲೋಡ್ ಅವರಿಗೆ ಬಂಜಾರ ಸಮಾಜದ ಮುಖಂಡ ಶೇಖಪ್ಪ ಲಮಾಣಿ ಹಾಗೂ ರೈತ ಮುಖಂಡ ಈರಪ್ಪ ಅಂಗಡಿ ಮಾರುತಿ, ಮಹಂತೇಶ, ಸಂತೋಷ, ನಾಗಪ್ಪ ಇತರರು ಮನವಿ ಮಾಡಿದರು. ಇತ್ತೀಚೆಗೆ ಧಾರವಾಡ ಜಿಲ್ಲಾ ಪಂಚಾಯತ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂತೋಷ್ ಲಾಡ್ ಇವರಿಗೆ ಅನ್ಯಾಯ ಸರಿಪಡಿಸುವಂತೆ ಆಗ್ರಹಿಸಿ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಮಿಸಿದ ವೇಳೆ ಮನವಿ ಮಾಡಿಕೊಂಡು ಮಾತನಾಡಿದರು. ಅವರು ಕಳೆದ 8 ದಶಕಗಳಿಂದ ಕೋಳಿಮಡ್ಡಿ ನಿಂಗಪ್ಪ ಮತ್ತು ಅವರ ತಂದೆ ಖುಬಪ್ಪ ಗ್ರಾಮದ ಸರ್ವೆ ನಂಬರ್ 11/2ರಲ್ಲಿ 10 ಎಕರೆ ಭೂಮಿಯನ್ನ ಕೃಷಿ ಕಾರ್ಯ ನಡೆಸುತ್ತಿದ್ದಾರೆ. ರೆವಿನ್ಯೂ ದಾಖಲೆಗಳಾದ ಸಾಗುವಳಿ ಕಾಲಂ 12 ಹಾಗೂ ಪಹಣಿ ದಾಖಲೆಗಳಲ್ಲಿ ಸಣ್ಣ ಮಾದೇವಯ್ಯರ ಮಹಾಪುರುಷ ಹೆಸರೇ ದಾಖಲಾಗಿದೆ. 2020ರವರೆಗೂ ಪಹಣಿಯಲ್ಲಿ ಸಣ್ಣ ಮಹಾದೇವಪ್ಪಯ್ಯ ಮಹಾಪುಷ ಎಂದು ದಾಖಲೆಯಲ್ಲಿ ಬರುತ್ತಲೇ ಇತ್ತು. ಆದರೆ 2024ರ ನಂತರ ಪಹಣಿಯಲ್ಲಿ ದಲಿತ ಕೋಳಿಮಡ್ಡಿ ನಿಂಗಪ್ಪ ಹಾಗೂ 7A ರೈತರ ಬದಲಿಗೆ ಹುಬ್ಬಳ್ಳಿ ಭೂಮಾಫಿಯಾ ನಡೆಸುತ್ತಿರುವ ವ್ಯಕ್ತಿಯ ಹೆಸರು ಕಾಣಿಸಿಕೊಂಡಿದೆ ಎಂದು ಆರೋಪಿಸಿದರು. ತಮಗಾಗುತ್ತಿರುವ ಅನ್ಯಾಯವನ್ನ ತಿಳಿದುಕೊಳ್ಳಲು ಕೋಳಿಮಡ್ಡಿ ನಿಂಗಪ್ಪ ಲಮಾಣಿ ವಿಫಲವಾಗಿದ್ದಾರೆ. ಇದೀಗ ಇಡೀ ಕುಟುಂಬ ಆತಂಕದಲ್ಲಿದೆ. ಪಹಣಿಯಲ್ಲಿ ಭೂಮಾಫಿಯಾ ವ್ಯಕ್ತಿಯ ಹೆಸರು ಕಾಣಿಸಿಕೊಳ್ಳಲು ದುಮ್ಮವಾಡ ನಾಡ ಕಚೇರಿ ಕಂದಾಯ ಅಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿಸಿದ್ದಾರೆ. ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ಸುಳ್ಳು ದಾಖಲೆ ಸೃಷ್ಟಿಸಿರುವ ಸಂಬಂಧ ಪಟ್ಟಂತಹ ಅಧಿಕಾರಿಗಳು ಮೇಲೆ ಕಾನೂನು ಜರುಗಿಸಿ ಬಡ ಕುಟುಂಬದ ರೈತರಿಗೆ ಭೂಮಿ ಸಿಗುವಂತೆ ಮಾಡಬೇಕೆಂದು ಕೋರಲಾಗಿದೆ ಎಂದು ತಿಳಿಸಿದರು. ಬೇಕಾಗಿದ್ದು ಇರುತ್ತದೆ. ಆದ ಕಾರಣ ಡಿಸಿ ಅವರಿಗೆ ಇದನ್ನೆಲ್ಲ 7 ಫಾರ್ಮ್ ತುಂಬಿದಂಥ ಲಿಸ್ಟನ್ನು ಕೊಡಂತ ಹೇಳಿದ್ದು ನಿಜ ಇರುತ್ತದೆ. ಆದ ಕಾರಣ ಅದಕ್ಕಾಗಿ ಇವತ್ತಿನ ದಿವಸ ನಾವು ಡಿಸಿ ಅವರಲ್ಲಿ ಈ 7 ಫಾರ್ಮ್ಗಳನ್ನು ತುಂಬಿದ್ದು 50 ಮಂದಿ ಜನರದ ತುಂಬಿ ಅವ್ರ ಕಡೆ ಮನವಿಯನ್ನು ಕೊಟ್ಟಿದ್ದೇವೆ. ಈಗ ಸ್ಪಾಟ್ ಮೇಲೆ ಹೋಗಿ ಪೊಸಿಷನ್ ನೋಡ್ಕೊಂಡ ಅವ್ರಿಗೆ ಇದರ ಜಮೀನು ಮಾಡಕ್ಕೆ ಅನುಮತಿ ಕೊಡು, ಮತ್ತು ಅವ್ರೇನು ಹುಡುಗಿ ಅವರು ಇಪಿ ಅವರಲ್ಲ ಅವ್ರಿಗೆ 1 ವರ್ಷದ ಮಟ್ಟಿಗೆ ತಡಿಯನ್ನು ಎಲ್ಲ ಡಾಕ್ಯುಮೆಂಟ್ ರೆಡಿ ಆಗೋ ಮಟ್ಟ ಹೇಳಿದ್ರು.